ವೆಲ್ಕಮ್ ಟು ದ ಚಾನೆಲ್. ತಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಕಲಬುರಗಿ ಮಂದಿ, ನಿಮಗೆಲ್ಲರಿಗೂ ಒಂದು ದೊಡ್ಡ ನ್ಯೂಸ್ ಇದೆ, ಸ್ಪೆಸಿಫಿಕಲಿ ಫ್ರಮ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಲಬುರಗಿಯಿಂದ. ಸೊ ಮತ್ತೊಮ್ಮೆ ಅವರು ಒಂದು ಮೆಗಾ ಅಕೌಂಟ್ ಅಲ್ಲಿ ನಿಮಗೆ ಸೈಟ್ಸ್ ಅನ್ನು ಆಕ್ಷನ್ ಅಲ್ಲಿ ಕಾಲ್ ಮಾಡಿದ್ದಾರೆ. ಸೊ ನಾನೀಗ ಶೇರ್ ಮಾಡ್ತಿರೋ ಸ್ಕ್ರೀನು ಮುಖ್ಯವಾಗಿ ಅವರ ಒಂದು ಅಡ್ವರ್ಟೈಸ್ಮೆಂಟ್. ಸೊ ಇದರಲ್ಲಿ ನೋಡ್ರಿ ನೀವು, ಸ್ಟಾರ್ಟ್ ಡೇಟು ಈ ಆಕ್ಷನ್ದು 7th ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ 17th ಫೆಬ್ರವರಿವರೆಗೂ ಇದೆ. ಸಾಯಂಕಾಲ 5:30 ವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಮತ್ತೆ ಆಕ್ಷನ್ ನಡೆಯುವ ದಿನಾಂಕ ಬಂದು 18 ಫೆಬ್ರವರಿ ಇಂದ 19 ಫೆಬ್ರವರಿಗೂ ನಡೆಯುತ್ತೆ. ಅಪ್ ಟು 5:30 ತನಕ ಇರುತ್ತೆ. ಆಮೇಲೆ ಡೆಲ್ಟಾ 5 ಮಿನಿಟ್ಸ್ ಇರುತ್ತೆ. ಎವ್ರಿ ಟೈಮ್ ಬಿಡ್ಡರ್ಸ್ ಎಕ್ಸ್ಟ್ರಾ ಬಿಡ್ ಮಾಡ್ದಂಗೆಲ್ಲ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ತರ ಪ್ಲಾಟ್ಸ್ ಬಿಟ್ಟಿದ್ದಾರೆ ಮತ್ತೆ ಎಲ್ಲಿ ಬಿಟ್ಟಿದ್ದಾರೆ ನೋಡ ಬನ್ನಿ. ಫಸ್ಟ್ ಈ ಪ್ಲಾಟ್ಸ್ ಗಳೆಲ್ಲ ಈಗ ಸದ್ಯಕ್ಕೆ ಬಿಟ್ಟಿರೋದು ಕೊಟ್ನೂರು ಡಿ ಅಂತ. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕೊಟ್ನೂರು ಡಿ ಲೇಔಟ್ ಅಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೈಟ್ ಬಿಟ್ಟಿರೋಕ್ಕೆ. ಸೊ ಅವ್ರದ್ದು ಯಾವ ತರ ಇದೆ ಅಂದ್ರೆ 20-30, 30-40, 60-40 ಈ ತರ ಡಿಫ್ರೆಂಟ್ ವೆರೈಟೀಸ್ ಇದೆ. ಮತ್ತೆ ಕಾರ್ನರ್ ಸೈಟು ಇದಾವೆ, ಮತ್ತೆ ಮಧ್ಯಂತರ ಸೈಟ್ ಇದಾವೆ, ಮತ್ತೆ ನಿಮಗೆ ವಾಣಿಜ್ಯ ಅಂದ್ರೆ ಕಮರ್ಷಿಯಲ್ ಸೈಟ್ಸ್ ಕೂಡ ಇದಾವೆ. ಸೊ ಆಲ್ಮೋಸ್ಟ್ ಆಲ್ ನೋಡಿದ್ರೆ ನೀವು ಒಂದು 70 ಸೈಟ್ಸ್ ಬಿಟ್ಟಿದ್ದಾರೆ. ಸೊ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. 18,750 ಪರ್ ಸ್ಕ್ವೇರ್ ಮೀಟರ್ ರೆಗ್ಯುಲರ್ ಸೈಟ್. ಕಾರ್ನರ್ ಸೈಟ್ಗೆ 22,500 ಪರ್ ಸ್ಕ್ವೇರ್ ಮೀಟರ್. ಮತ್ತೆ ಕಮರ್ಷಿಯಲ್ ಬಂದು 27,500 ರುಪೀಸ್ ಪರ್ ಸ್ಕ್ವೇರ್ ಮೀಟರ್. ಸೊ ನಿಮ್ ಬಿಡ್ ಪ್ರೈಸ್ ಚೇಂಜ್ ಆದ್ರೆ ಎವ್ರಿ ಟೈಮ್ ನೀವು ಕೂಗಿದಾಗ 20 ರುಪೀಸ್ ಚೇಂಜ್ ಆಗುತ್ತೆ. ಸೊ ಇಷ್ಟು ಸೈಟ್ ಇದಾವೆ. ನಿಮ್ಗೆ ಯಾವ ಸೈಟ್ ಬೇಕು ನೀವು ಸೆಲೆಕ್ಟ್ ಮಾಡಬಹುದು. ಯಾವ ಕಡೆ ಬರುತ್ತೆ ಅಂದ್ರೆ ಸೆಂಟ್ರಲ್ ಗುಲ್ಬರ್ಗ ಅಂತ ಬಂದಾಗ ನಿಮಗೆ ಕೊಟ್ನೂರ್ ಜೇವರ್ಗಿ ರೋಡ್ ಅಂತ ಏನಿದೆಯಲ್ಲ, ಜೇವರ್ಗಿ ರೋಡ್ ಇಂದ ನೀವು ಹಂಗೆ ಮುಂದೆ ಬಂದಾಗ ಕೊಟ್ನೂರ್ ಡಿ ಅಂತ ಒಂದು ಊರು ಬರುತ್ತೆ. ಕೊಟ್ನೂರ್ ಡಿ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಈ ಒಂದು ಲೇಔಟ್ ಸಿಗುತ್ತೆ. ಈ ಲೇಔಟ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲಾಟ್ಸ್ ಬಿಟ್ಟಿದ್ದಾರೆ. ಸ್ವಲ್ಪ ಗುಲ್ಬರ್ಗ ಸರ್ಕಲ್ ಇಂದ ದೂರ ಆದ್ರೂ ಕೂಡ ಇದು ಮುಂದೆ ಪ್ರೈಮ್ ಲೊಕೇಶನ್ ಅಂತ ಅನಿಸ್ತಾ ಇದೆ ನನಗೆ. ಇಟ್ಸ್ ವರ್ತ್ ಮನಿ ಟ್ರೈಂಗ್ ಅಂತ ಅನಿಸ್ತದೆ. ಇದು ಆಕ್ಷನ್. ಸೊ ಮೊದಲೇ ನೀವು ಬಿಡ್ ಮಾಡಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ರೆಡಿ ಇರಬೇಕಾಗುತ್ತೆ. ಅದಾದ್ಮೇಲೆ ನೀವು ಆಕ್ಷನ್ಗೆ ಪಾರ್ಟಿಸಿಪೇಷನ್ ಮಾಡಬಹುದು. ಸೊ ಇದು ಲೊಕೇಶನ್. ಸೊ ಈಗ ಅದು ಎಲ್ಲಿ ನೋಡ್ಬೇಕು ಇನ್ಫಾರ್ಮೇಶನ್ ಅಂದ್ರೆ, ನೀವು ಫಸ್ಟ್ ಈ KPPP ಕರ್ನಾಟಕ ಸರ್ಕಾರ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಿಗೆ ಬಂದಾಗ ನಿಮಗೆ ಲಾಗಿನ್ ಕೇಳುತ್ತೆ. ಲೈವ್ ಹರಾಜ್ ಅಂತ ಕ್ಲಿಕ್ ಮಾಡಿ ನಿಮಗೆ ಇಲ್ಲೊಂದು ಕೋಡ್ ಕೇಳುತ್ತೆ. ಕೋಡ್ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ K096N5 ಅನ್ಸುತ್ತೆ. ಲೆಟ್ಸ್ ಸಿ. ಓಕೆ, ಲಾಗಿನ್ ಆಯ್ತು. ಸೊ ಇಲ್ಲಿ ಹೋಗಿ ನೀವು ಪಬ್ಲಿಷ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಕಲಬುರಗಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ನೋಡ್ಬೋದು ಇಲ್ಲಿ. ಸೊ ನೀವು ಇಲ್ಲಿ ನೋಡಬೇಕು, KLBUD ಅಂತ ಇದೆ ಕಲಬುರಗಿ. ಇದನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿ. ಈ ತರ ಸರ್ಚ್ ಕೊಟ್ಟಾಗ ನಿಮಗೆ ಎಲ್ಲ ಆಪ್ಷನ್ ಆಗಿರೋ ಲಿಸ್ಟ್ ಸೈಟ್ಸ್ಗಳು ಇಲ್ಲಿ ನಿಮಗೆ ಲಿಸ್ಟ್ ಅಲ್ಲಿ ಸಿಗುತ್ತೆ. ನೋಡಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸೈಟ್ಸ್ ಇದೆ. ಇಲ್ಲಿ ಬಂದಾಗ ನಿಮಗೆ ಈ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಎನಿ ಸೈಟ್ ತಗೊಂಡು ಡೌನ್ಲೋಡ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಡಾಕ್ಯುಮೆಂಟ್ ಸಿಗುತ್ತೆ. ಆಪ್ಷನ್ ನೋಟಿಫಿಕೇಶನ್ ಮತ್ತೆ ಮ್ಯಾಪ್ ನಿಮಗೆ, ಮತ್ತೆ ಪ್ರೊಫಾರ್ಮ್ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಫಿಲ್ ಮಾಡುವಾಗ ಇನ್ಫಾರ್ಮೇಶನ್ ಇದು ಸಿಗುತ್ತೆ. ಇದು ತುಂಬಾ ಒಳ್ಳೆ ಪ್ರೈಮ್ ಲೊಕೇಶನ್ ಇದೆ. ಒಳ್ಳೆ ಡೀಟೇಲ್ಸ್ ಕೂಡ ಇದೆ ಇವ್ರ ಹತ್ರ. ಸೊ ತಗೋಬಹುದು. ಸ್ವಲ್ಪ ಮ್ಯಾಪ್ ಹತ್ರ ಹೋಗಿ ನೋಡೋಣ ಇರಿ. ಸೊ ದಿಸ್ ಇಸ್ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ ಮ್ಯಾಪ್. ಇದನ್ನು ಕೂಡ ಅಲ್ಲಿಂದ ಡೌನ್ಲೋಡ್ ಮಾಡಿರೋದು. ಸೊ ನೋಡಿ, ಈ ತರ ಈ ಒಂದು ರಿಂಗ್ ರೋಡ್ ಅಥವಾ ಎಲ್ಲ ಹೈವೇ, ನ್ಯಾಷನಲ್ ಹೈವೇ ಅಲ್ಲಿ ಹೈವೇ ಅಟ್ಯಾಚ್ಡ್ ಸೈಟ್ಸ್ ಇದೆ. ಸೊ ಇದೆಲ್ಲ ತುಂಬಾ ಒಳ್ಳೆ ಕಮರ್ಷಿಯಲ್ ಸೈಟ್ಸ್ ಅನ್ಬೋದು. ಒಳ್ಳೆ ರೇಟಲ್ಲಿ ಸಿಕ್ಕರೆ ಖಂಡಿತ ತಗೋಬಹುದು. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ನೋಡಿ ತುಂಬಾ ಡಿಫ್ರೆಂಟ್ ವೆರೈಟೀಸ್. ಈ ರೆಡ್ ಮಾರ್ಕ್ ಎಲ್ಲ ಇದಾವೆ, ಇದೆಲ್ಲ ಸೈಟ್ಸ್ ನಿಮಗೆ ಆಕ್ಷನ್ಗೆ ಕಾನ್ಫರ್ಮ್ ಆಗಿರೋ ಸೈಟ್ಗಳು. ಇದ್ರಲ್ಲಿ ಒಂಚೂರು ಕಾರ್ನರ್ ಸೈಟ್ಸ್ ಇದಾವೆ, ಆಮೇಲೆ ಇಂಟರ್ಮೀಡಿಯೇಟ್ ಸೈಟ್ಸ್ ಇದಾವೆ. ಸೊ ನಿಮಗೆ ಯಾವ ತರ ಸೈಜ್ ಬೇಕು, ಯಾವ ತರ ಪೊಸಿಷನ್, ಲೊಕೇಶನ್ ಮತ್ತೆ ಅಮೌಂಟ್ ಎಷ್ಟಿದೆ ನೋಡ್ಕೊಂಡು ನೀವು ಆಪ್ಷನ್ ಹಾಕ್ಬೋದು. ತುಂಬಾನೇ ಒಳ್ಳೆ ಲೊಕೇಶನ್. ತುಂಬಾ ಸೈಟ್ಸ್ ಇದಾವೆ. ಸೊ ಸದ್ಯಕ್ಕೆ ಈಗ ಕಾರ್ನರ್ ಮತ್ತೆ ಒಂದ್ ಸ್ವಲ್ಪ ಸೈಟ್ಸ್ ಬಿಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಟೈಮ್ ಆಕ್ಷನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಜಾಸ್ತಿ ಜನ ಗೊತ್ತಿರಲ್ಲ. ಸೊ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೋಟಿಫಿಕೇಶನ್ ಬಂದಾಗ, ಸೊ ನೆನಪಿರ್ಲಿ, ಇದು ಲಾಸ್ಟ್ ಡೇಟ್ ಬಂದು ನಿಮಗೆ 17th ಫೆಬ್ರವರಿ ಅಪ್ಲೈ ಮಾಡೋದು. ಮತ್ತೆ ಆಪ್ಷನ್ ನಡೆಯುವ ಡೇಟ್ 18th to 19th ಫೆಬ್ರವರಿ. ಸೊ ಇದೇ 2 ದಿವಸ ಇರುತ್ತೆ. ಸೊ ಇದೇ ಡಾಕ್ಯುಮೆಂಟ್ ಅಲ್ಲಿ ಕೆಳಗಡೆ ಬಂದ್ರೆ ಸ್ವಲ್ಪ ನಿಯಮಗಳು ಮತ್ತೆ ಷರತ್ತುಗಳಿದಾವೆ. ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಓದ್ಕೊಳ್ಳಿ. ಬೇಸಿಕಲಿ ಏನಂದ್ರೆ, ನೀವು ಎಷ್ಟು ಅಮೌಂಟ್ ಫಸ್ಟ್ ಮುಂಗಡವೇ ಕಟ್ಟಬೇಕು, ಅದಾದ್ಮೇಲೆ ಆಪ್ಷನ್ ಬಿಡ್ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ,
ಅದೆಲ್ಲ ಇಲ್ಲಿರುತ್ತೆ. ಯಾವ ಬ್ಯಾಂಕಿಗೆ ಕಟ್ಟಬೇಕು, 2 ವೆರೈಟಿ ಇದೆ. ಆಫ್ಲೈನು ಮಾಡ್ಬೋದು ಪೇಮೆಂಟು, ಆನ್ಲೈನಲ್ಲೂ ಮಾಡ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ, ಯಾವ ಥರ ನೀವು ಇದರಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಯಾವ ಥರ ನೀವು ಬಿಡ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಬಟ್ ಇದು ವಿಡಿಯೋ ಬಂದು ಮುಖ್ಯವಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ನಿಮ್ಗೆಲ್ರಿಗೂ ತಲುಪಲಿ, ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಲಿ, ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಬಿಟ್ಟಿರೋ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕಮೆಂಟ್ ಮಾಡಿ. ನಮಗೆ ಆಕ್ಷನ್ ಪಾರ್ಟಿಸಿಪೇಷನ್ ಡೀಟೇಲ್ಸ್ ಬೇಕಂತ ನಿಮಗೆ ಮತ್ತೊಂದು ವಿಡಿಯೋ ನಾನು ಲಾಂಚ್ ಮಾಡ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್.